ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಹೇಳ್ತಾಳೆ, ನಾನು ಬಲವಂತಾಗಿ ತಾಳಿ ಕಟ್ಸ್ಕೊಂಡು ಬಂದಿಲ್ಲ ಅಂತ. ವಿನಂತಿನೂ ಹೇಳ್ತಾಳೆ, ಹೌದು, ಈಗ ಬಲವಂತಾಗಿ ನಾನು ತಾಳಿ ಕಟ್ಸ್ಕೊಳ್ತಾ ಇರ್ಬೋದು, ಆದರೆ ಮುಂದೊಂದು ದಿನ ನಿನ್ನ ಜಾಗನ ನಾನು ತುಂಬ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಫಸ್ಟು ಮದುವೆ ಆಗಬೇಕಲ್ವಾ, ಮದುವೆನೇ ಆಗಲ್ಲಂತೆ, ಅದು ಬಿಡು, ನೀನೇನು ಇಲ್ಲಿಗೆ ಬಂದಿದ್ದು ಅಂತ ವಿದ್ಯೆ ಕೇಳ್ತಾಳೆ. ಅದಕ್ಕೆ ವಿನಂತಿ ಹೇಳ್ತಾಳೆ, ಮದುವೆನೇ ಆಗಲ್ಲ ಅಂತ ಹೇಳ್ತಾಳಲ್ಲ ನನ್ನ ತಂಗಿ, ಅವಳಿಗೊಂದು ಉಡುಗೊರೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ವಿನಂತಿ ಹೇಳ್ತಾಳೆ. ಎಷ್ಟು ಬೇಕಷ್ಟು ಈಗನೇ ನಗಾಡ್ಬಿಡು, ಆಮೇಲೆ ನಿನಗೆ ಉಳಿಯೋದು ಬರೀ ಕಣ್ಣೀರೇ ಅಂತ ವಿನಂತಿ ಹೇಳ್ತಾಳೆ. ವಿದ್ಯೆ ಇದ್ದವಳು ಕೆಲವೊಂದು ಸಲ ಸಂತೋಷಕ್ಕೂ ಕಣ್ಣೀರು ಬಂದೇ ಬರುತ್ತೆ. ಅದಿರಲಿ, ಏನು ತಂದಿದ್ಯಾ ನನಗೆ ಅಂತ ಕೇಳ್ತಾಳೆ. ವಿನಂತಿ ಇದ್ದವಳು, ಸೀರೆ ತಗೊಂಡಿದ್ದೀನಿ ಅಂತ ಸೀರೆ ಕೊಡ್ತಾಳೆ. ಶುಭ ಕಾರ್ಯಕ್ಕೆ ಹೊಸ ಸೀರೆ ಉಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ, ನನ್ನ ಅಕ್ಕನ ಆಶೀರ್ವಾದದಿಂದ ನಾನು ಹೊಸ ಸೀರೆನೇ ಉಡ್ತೀನಕ್ಕ ಅಂತ ವಿದ್ಯಾ ಹೇಳ್ತಾಳೆ. ವಿನಂತಿ ಇದ್ದವಳು, ನೀನು ಸೀರೆನ ಉಟ್ಕೊಬೇಕು, ನೀನು ಸೀರೆನ ಉಟ್ಕೊಂಡು ನನ್ನ ಮದುವೆಗೆ ಬಂದು ಆ ತಾಳಿನ ನಿನ್ನ ಕೈಯಾರೆ ಕೊಡಬೇಕು, ಭದ್ರಮಾವನನ್ನು ತಾಳಿ ಕಟ್ಟೋದನ್ನ ನೀನು ನೋಡಬೇಕು, ನಿನ್ನ ಕೈಯಾರೆ ತಾಳಿ ತಗೊಂಡಿದ್ರೆ ತಾನೇ ನನಗೆ ಖುಷಿಯಾಗೋದು ಅಂತ ವಿನಂತಿ ಹೇಳ್ತಾಳೆ. ವಿದ್ಯಾ ಇದ್ದವಳು ಹೇಳ್ತಾಳೆ, ಹಗಲು ಕನಸು ಕಾಣೋದನ್ನ ಕೇಳಿದ್ದೆ, ಆದರೆ ಈಗ ನೋಡ್ತೀನಿ ಅಂತ ಹೇಳ್ತಿದ್ದಾಳೆ. ಅಷ್ಟೊತ್ತಿಗೆ ವಿನಂತಿ ಇದ್ದವಳು, ಹಗಲು ಕನಸು ಕಾಣ್ತಿರೋದು ನಾನಲ್ಲ, ನೀನು ಭದ್ರಮಾವನ ಜೊತೆ ಮದುವೆ ಆಗೋಕ್ಕೆ, ಅವರಿಗೆ ಎರಡನೇ ಹೆಂಡತಿ ಆಗೋಕ್ಕೆ ಬರೋಕ್ಕೆ ಎಲ್ಲದೂ ನಡೆದಾಗ್ಬಿಟ್ಟಿದೆ. ಏನು ಅಂದರೆ ನಾನು ನಿನಗೆ ತಂಗಿಯಾಗಿ ಎರಡನೇ ಹೆಂಡತಿಯಾಗಿ ಬರ್ತಿದ್ದೀನಿ ಅಂತ ಬೇಜಾರಷ್ಟೇ ಅಂತ ವಿನಂತಿ ಹೇಳ್ತಾಳೆ. ವಿದ್ಯೆ ಹೇಳ್ತಾಳೆ, ಅಕ್ಕ ಏನು ನಡಿಬೇಕು ಅಂತ ತೀರ್ಮಾನ ಮಾಡೋನು ಆ ಮೇಲೊಬ್ಬ ಇರೋನು ದೇವರು, ನೀನು ಹಗಲು ಕನಸು ಕಾಣಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿನಂತಿಗೆ ಸಿಟ್ಟು ಬಂತು, ಇಷ್ಟಾದ್ರೂ ನಿನಗೆ ಇನ್ನೂ ಕೊಬ್ಬು ಕರಗಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ವಿದ್ಯೆ ಇದ್ದವಳು, ಇದು ನಂಬಿಕೆ ಹಾಗೂ ವಿಶ್ವಾಸ ಅಂತಾಳೆ. ಯಾರ ನಂಬಿಕೆ ವಿಶ್ವಾಸ ಕುಸಿದು ಹೋಗುತ್ತೆ ನೋಡ್ತಿರು ಅಂತ ವಿನಂತಿ ಹೇಳ್ತಾರೆ. ಅಷ್ಟೊತ್ತಿಗೆ ವಿನಂತಿ ಇದ್ದವಳು ಹೇಳ್ತಾಳೆ, ನನ್ನ ಕುತ್ತಿಗೆಗೆ ಒಂದು ತಾಳಿ ಬೀಳಲಿ, ಆಮೇಲೆ ನಿನ್ನನ್ನು ನೋಡ್ತೀನಿ ಅಂತ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ಫಸ್ಟು ಕುತ್ತಿಗೆಗೆ ತಾಳಿ ಇಡಲಿ, ಮತ್ತೆ ನೋಡೋಣ ಅಂತ ಹೇಳ್ತಾಳೆ. ನಾನು ಸುಮ್ಮನೆ ಇದ್ದೆ, ನನ್ನನ್ನು ಬಂದು ಕೆಣಕಿದ್ದು ಫಸ್ಟು ನೀನು, ಈಗ ಇಲ್ಲಿಂದ ಜಾಗ ಖಾಲಿ ಮಾಡಕ್ಕ, ನಾನು ಮುಂದಿನ ಕೆಲಸ ಏನು ಮಾಡಬೇಕು ಅದು ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನ ಜೋಕ್ನ ಕೇಳಿಕೊಂಡು ಇಲ್ಲಿ ಯಾರೂ ಇಲ್ಲ, ಅದು ಬೇರೆ ನಿನ್ನ ಕಣ್ಣಿರೋದು ಇಷ್ಟು ಸಣ್ಣಕ್ಕೆ, ನೀನು ಇಷ್ಟು ದೊಡ್ಡಕ್ಕೆ ಮಾಡ್ಕೊಂಡು ಹೆದರ್ಸಿದ್ರೆ ಇಲ್ಲಿ ಯಾರೂ ಹೆದರ್ಸೋರಿಲ್ಲ, ಸುಮ್ಮನೆ ನಿನ್ನ ಗಾಡಿ ಬಿಡು ಅಂತ ವಿನಂತಿ ಹೇಳ್ತಾಳೆ. ವಿದ್ಯೆ ಹೇಳ್ತಾಳೆ. ಅಷ್ಟೊತ್ತಿಗೆ ವಿನಂತಿಗೆ ಸಿಟ್ಟು ಬಂದು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಚೆಲುವ ಪೋಸ್ಟ್ನ ಅಂಟಿಸ್ತಿರ್ತಾರೆ. ಆವಾಗ ಇಬ್ಬರು ಹೆಂಗಸರು ಬಂದು ಕೇಳ್ತಾರೆ, ಏನು ಮಾಡ್ತಿದ್ಯಾ ಚೆಲುವ ಅಂತ. ಅದಕ್ಕೆ ನಮ್ಮ ಮಗಳು ವಿದ್ಯೆ ಸುಮಂಗಲಿ ಪೂಜೆ ಮಾಡ್ತಿದ್ದಾಳೆ, ಅದಕ್ಕೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಪೋಸ್ಟ್ನ ಅಂಟಿಸ್ತಿದ್ದೀನಿ. ಹೌದು, ಅವಳು ಎಲ್ಲಿ ಮಾಡ್ತಿದ್ದಾಳೆ ಅಂತ ಕೇಳ್ತಾರೆ. ಅವಳು ಎಲ್ಲೆಲ್ಲಿ ಯಾಕಕ್ಕ ಮಾಡಲಿ, ಅವಳು ಶಿವರಾಮೇಗೌಡವ್ರದ್ದು ಸೊಸೆ, ಅವಳು ಅವ್ರ ಮನೇಲೇ ಮಾಡ್ತಿದ್ದಾರೆ, ನೀವೆಲ್ಲ ಹೊತ್ತಾರನೇ ಬನ್ನಿ ಅಕ್ಕ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಮ್ಮ ವಿದ್ಯೆ ಮಾಡ್ತಿದ್ದಾಳೆ ಅಂದರೆ ನಾವೆಲ್ಲ ಬರ್ತೀವಿ, ಆದರೆ ಇದು ಒಬ್ರೊಬ್ರು ಮನೆಗೆ ಕರೆಯೋ ವಾಡಿಕೆ ಅಲ್ಲ ಅಂದಾಗ, ಹೌದಕ್ಕ ಕರೆಯೋ ವಾಡಿಕೆನೇ, ಆದರೆ ಇದು ನಂದು ಹೊಸದಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೀವೆಲ್ಲರೂ ಬನ್ನಿ ಆಯಿತಾ ಅಂತ ಚೆಲುವ ಹೇಳ್ತಾನೆ. ಚಿತ್ರ ಕಾರಲ್ಲಿ ಬರ್ತಿರ್ತಾರೆ. ಚೆಲುವ ಸುಮಂಗಲಿ ಪೂಜೆದು ಪೋಸ್ಟರ್ ಅಂಟಿಸ್ತಿರೋದನ್ನ ನೋಡ್ತಿರೋದನ್ನ ಕಾರ್ ನಿಲ್ಲಿಸು ಅಂತ ಹೇಳ್ತಾರೆ. ಏನು ಮಾಡ್ತಿದ್ದಾನೆ ಇವನು, 3 ಅಡಿ ಅಪ್ಪ ಅಲ್ವಾ, ಏನೋ ಪೋಸ್ಟ್ ಅಂಟಿಸ್ತಿದ್ದಾನಲ್ಲ ಅಂತ ಅದನ್ನು ಓದಿರುವಾಗ ಅವಳಿಗೆ ಗೊತ್ತಾಗುತ್ತೆ, ಇಲ್ಲಿ ನೋಡಿದರೆ ವಿನಂತಿ ಮತ್ತು ಭದ್ರೇಗೌಡರದು ಮದುವೆ ಮಾಡ್ತಾ ಇದ್ದಾರೆ, ಆ ಟೈಮಲ್ಲಿ ಸುಮಂಗಲಿ ಪೂಜೆ ಅಂತ ಮಾಡ್ತಿದ್ದಾನಲ್ಲ, ಇವನು ಏನು ಮಾಡ್ತಿರ್ಬೋದು, ಏನೋ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಚಿತ್ರ ಕಾರಲ್ಲಿ ಸೀದಾ ಹೋಗ್ತಾಳೆ. ಈ ಕಡೆ ಮನೇಲಿ ಎಲ್ಲ ಕೂಡ್ತಿರ್ತಾರೆ. ಸಾವಿತ್ರಿ ಬಂದು, ಅಣ್ಣ ತಗೊಳ್ಳಿ ಲಗ್ನ ಪತ್ರಿಕೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ, ಇದೀಗ ಬೇಕಿತ್ತ ಅಂತ ಕೇಳ್ತಾರೆ. ಅಲ್ಲ ಅಣ್ಣ, ಮದುವೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹಟ್ಟಿಲೇ ಮಾಡಿ ಮುಗಿಸ್ತಿದ್ದೀರಾ, ಆದರೆ ಮನೆ ದೇವರಿಗಾದ್ರೂ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಒಂದು 20 ಲಗ್ನ ಪತ್ರಿಕೆ ಮಾಡಿಸಿದ್ದೆ, ಈಗ ನೀವು ಮತ್ತೆ ಅದಕ್ಕೆ ತಗೊಂಡು ಇವಳಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶಿವರಾಮೇಗೌಡಂಗೆ ಸಿಟ್ಟು ಬಂದು, ಇದೆಲ್ಲ ಈಗ ಬೇಕಿತ್ತ ಅಂತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಏನೋ ಸಾವಿತ್ರಿ ಆಸೆ ಪಟ್ಟಿದ್ದಾಳೆ, ಲಗ್ನ ಪತ್ರಿಕೆ ಇಸ್ಕೊಂಡು ಒಂದು ಆಶೀರ್ವಾದ ಮಾಡಿ ಅಂತ ಚಿಕ್ಕಪ್ಪ ಹೇಳ್ತಾರೆ. ಹೌದಣ್ಣ, ನೀನು ಮತ್ತೆ ಅದಕ್ಕೆ ಆಶೀರ್ವಾದ ಮಾಡಿ, ಚಿಕ್ಕಪ್ಪ ಸರಿನೇ ಹೇಳ್ತಿದ್ದಾರೆ, ಬಾ ವಿನಂತಿ ಅಂತ ಸಾವಿತ್ರಿ ಕರೀತಾಳೆ.
ವಿನಂತಿ ಶಿವರಾಮೇಗೌಡಂಗೆ ಕೊಟ್ಟು ಆಶೀರ್ವಾದ ತಗೊಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಹೇಳ್ತಾಳೆ, ಚಿಕ್ಕಪ್ಪ ನೀನೂ ಅಷ್ಟೇ ಈ ಮದುವೆನ ಮುಂದಾಳತ್ವ ಮಾಡಿ ಮದುವೆನ ನೆರವೇರಿಸ್ಕೊಡ್ಬೇಕು, ತಗೋ ಚಿಕ್ಕಪ್ಪಂದು ಆಶೀರ್ವಾದ ತಗೋ ಅಂತ ವಿನಂತಿಗೆ ಸಾವಿತ್ರಿ ಹೇಳ್ತಾಳೆ. ಆಮೇಲೆ ಗೋವಿಂದಣ್ಣ ನೀನು ಯಾಕೆ ಅಲ್ಲಿ ನಿಂತಿದ್ಯಾ, ನೀನು ಇಲ್ಲಿ ಬಾ, ನೀನು ಸಹ ಆಶೀರ್ವಾದ ಮಾಡು ಅಂತ ಹೇಳ್ತಾಳೆ. ಗೋವಿಂದ ಈಶ್ವರಿನೂ ಆಶೀರ್ವಾದ ಮಾಡ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ಹೇಳ್ತಾಳೆ, ಯಾರಿಗೂ ಗೊತ್ತಿಲ್ದಂಗೆ ಹಟ್ಟಿಲೇ ಮದುವೆ ಮಾಡೋಣ ಅಂತಿದ್ರೆ ನೀನು ಬಿಡು, ಎಲ್ಲ ಸಂಪ್ರದಾಯದಿಂದನೇ ಮಾಡ್ತಾ ಇದೀಯಲ್ಲ ಅಂತ ಹೇಳ್ತಾಳೆ ಈಶ್ವರಿ. ಸಾವಿತ್ರಿ ಇದ್ದಳು, ಸಂಪ್ರದಾಯ ಬಿಡೋಕ್ಕಾಗುತ್ತಾ ಅದಕ್ಕೆ ಅನ್ನೋಷ್ಟೊತ್ತಿಗೆ ಒಬ್ಬ ಬಂದು, ಅಕ್ಕ ಮಂಟಪನ ಎಲ್ಲಿ ಮಾಡೋದು ಅಂತ ಕೇಳ್ತಾರೆ. ಗೋವಿಂದ ಇದ್ದವನು, ನಿನ್ನನ್ನು ಯಾರಪ್ಪ ಕರೆದ್ರು, ಮಂಟಪ ಅಂತ ಎಲ್ಲ ಮಾತಾಡ್ತಿದ್ಯಾ ಅಂದಾಗ ಸಾವಿತ್ರಿ ಇದ್ದವಳು, ನಾನೇ ಅಣ್ಣ ಜನನಂತೂ ಕರೀತಿಲ್ಲ, ಆದರೆ ಮದುವೆನೊಂದು ಚೆನ್ನಾಗಿ ಮಾಡಬೇಕಲ್ಲ, ಅದಕ್ಕೆ ನಾನೇ ಮಂಟಪನೆಲ್ಲ ಹಾಕಿಸಿ ಅಂತ ಹೇಳಿದ್ದೆ, ಹೋಗು ಮಂಟಪನೆಲ್ಲ ಚೆನ್ನಾಗಿ ಹಾಕಬೇಕಾಯ್ತಾ ಅಂತ ಆ ಹುಡುಗನಿಗೆ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಇದ್ದವಳು, ಅಣ್ಣ ಬೇಡ ಅಂತ ಹೇಳಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ, ನಾನು ಹೇಳಿದ್ದೆಲ್ಲ ನೆನಪಿರಲಿ ಅಂತೇಳಿ ಚಿಕ್ಕಪ್ಪ ಗೋವಿಂದ ಬನ್ನಿ ಅಂತ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಹೇಳ್ತಾರೆ, ಮರೇಲಿ ಮದುವೆ ಮಾಡ್ತಿದ್ರು, ಈ ಆಡಂಬರ ಎಲ್ಲ ಬೇಕಾ, ಅದು ಬೇರೆ ಇದು ಎರಡನೇ ಮದುವೆ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾಳೆ. ಈ ಕಡೆ ಚಿತ್ರ ಅಮ್ಮ ಅಮ್ಮ ಅಂತ ಕಿರ್ಚ್ಕೊಂಡು ಬರ್ತಾಳೆ. ಈಶ್ವರಿ ಏನೇ ಅಂತಾಳೆ, ನೀವು ನೋಡಿದರೆ ಭದ್ರಂಗೂ ಹಾಗೂ ವಿನಂತಿಗೂ ಗುಟ್ಟಾಗಿ ಹಟ್ಟಿಲೇ ಮದುವೆ ಮಾಡಬೇಕು ಅಂತಿದ್ದೀರಾ, ಆದರೆ ಆ ವಿದ್ಯೆನಪ್ಪ ಚೆಲುವ ಎಲ್ಲ ಕಡೆ ಸುಮಂಗಲಿ ಪೂಜೆ ವಿದ್ಯೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಪೋಸ್ಟರ್ನ ಹಂಚುತ್ತಿದ್ದಾನೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿಗೆ ಸಿಟ್ಟು ಬಂದು ಅವಳು ಏನು ಅಂದ್ಕೊಂಡಿದ್ದಾಳೆ ಅಂದ್ಕೊಂಡು ವಿದ್ಯಾ ಅಂತ ಕರೀತಾಳೆ. ಅಷ್ಟೊತ್ತಿಗೆ ವಿದ್ಯಾ ಬಂದು, ಸಾವಿತ್ರಿ ಅಮ್ಮ ಯಾಕೆ ಈ ಥರ ಕಿರ್ಚುತ್ತಿದ್ದೀರಾ ಅಂತ ಕೇಳ್ತಾಳೆ ವಿದ್ಯಾ. ಈ ಥರ ಕಿರ್ಚಿದ್ರೆ ನಿಮ್ಮ ಗಂಟ್ಲಿಗೆ ಏನಾಗಬೇಕಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನನ್ನ ಗಂಟ್ಲಿಗೆ ಇರಲಿ, ನೀನೇನೋ ಸುಮಂಗಲಿ ಪೂಜೆ ಮಾಡ್ತಿದ್ದೀಯ ಅಂತೆ, ಅದನ್ನು ನೋಡಿದರೆ ನಿಮ್ಮಪ್ಪ ಎಲ್ಲ ಕಡೆ ಪೋಸ್ಟ್ರು ಅಂಟಿಸ್ತಿದ್ದಾನಂತೆ, ಏನು ಕತೆ ಅಂತ ಸಾವಿತ್ರಿ ಕೇಳ್ತಾಳೆ. ಓ ಏನು ನಿನ್ನಪ್ಪ ಏನು ಆಟಾಡ್ತಿದ್ದೀರಾ ಅಂದಾಗ ವಿದ್ಯಾ ಹೇಳ್ತಾಳೆ, ಓ ಹೌದಾ, ನಾನೇ ಬಂದು ಚಂಪಂಗೂ ಚಿಕ್ಕತ್ತೆಗೂ ಅತ್ತೆಗೂ ಬಂದು ಅರಿಶಿನ ಕುಂಕುಮ ಕೊಟ್ಟು ಪೂಜೆಗೆ ಕರೆಯೋಣ ಅಂತಿದ್ದೆ, ನೋಡಿದರೆ ನಿಮಗೆ ಮೊದಲೇ ಗೊತ್ತಾಯ್ತಾ ಅಂತ ವಿದ್ಯೆ ಸಾವಿತ್ರಿಗೆ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ನನ್ನ ಮಗಳು ಮದುವೆ ದಿನವೇ ನೀನೇನೆ ಪೂಜೆ ಮಾಡೋದು ಅಂತ, ನನ್ನ ತಾಳಿ ಗಟ್ಟಿಯಾಗಿರಲಿ, ನನ್ನ ಗಂಡಂಗೆ ಬಂದಿರೋ ಸಂಕಟ ಎಲ್ಲ ದೂರ ಆಗಲಿ ಅಂತಲೇ ಪೂಜೆ ಮಾಡ್ತಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಷ್ಟೊತ್ತಿಗೆ ವಿನಂತಿ ಇದ್ದವಳು, ಇದನ್ನೆಲ್ಲ ಯಾರನ್ನ ಕೇಳೇ ನೀನು ಮಾಡಿದೆ ಅಂತ ಕೇಳಿದ್ಲು. ವಿದ್ಯಾ ಇದ್ದವಳು, ಈ ಹಟ್ಟಿಗೆ ಹಿರಿಕರು ಅಮ್ಮಮ್ಮ, ಅವ್ರನ್ನ ಕೇಳಿದೆ, ಅವ್ರು ಮಾಡು ಅಂತ ಹೇಳಿದರು, ಅದಕ್ಕೆ ಮಾಡಿದೆ ಅಂತ ಹೇಳ್ತಿದ್ದಾಳೆ ವಿದ್ಯಾ. ಸಾವಿತ್ರಿಗೆ ಸಿಟ್ಟು ಬಂದು, ಅಮ್ಮ ನೀನು ಇವಳಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ದು ಅಂದಾಗ ಅವಳ ತಾಳಿ ಗಟ್ಟಿ ಇರಲಿ ಅಂತ ಪೂಜೆ ಮಾಡ್ತಿದ್ದಾಳೆ, ನಿಮಗೆಲ್ಲ ಯಾಕೆ ಹೊಟ್ಟೆ ಉರಿ ಅಂತ ಅಮ್ಮಮ್ಮ ಹೇಳ್ತಾಳೆ. ನಿಮ್ಮ ಪಾಡಿಗೆ ನೀವು ಮದುವೆ ಮಾಡಿ, ಅವಳ ಪಾಡಿಗೆ ಅವಳು ಪೂಜೆ ಮಾಡಲಿ ಅಂತ ಅಮ್ಮಮ್ಮ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಇವಳು ಪೂಜೆ ಮಾಡೋದ್ರಿಂದ ನಮಗೆ ಮದುವೆಗೆ ಅಡ್ಡಿ ಆಗಲ್ವಾ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡನಮ್ಮ ಹೇಳ್ತಾರೆ, ಅವಳ ಪಾಡಿಗೆ ಅವಳು ಪೂಜೆ ಮಾಡಲಿ ಬಿಡಿ ಅಂತ ಹೇಳ್ತಾರೆ. ಸಾವಿತ್ರಿ ಇದ್ದವಳು, ಅದಕ್ಕೆ ನೀವು ಅವಳಿಗೆ ಸಪೋರ್ಟ್ ಆಗಿದ್ದೀರಾ ಅಂದಾಗ ನೀನು ಹೆಂಗೆ ಅಂದ್ಕೊಳ್ತೀಯ ಹಾಗೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು, ವಿನಂತಿಗೆ ಭದ್ರೇಗೌಡ ತಾಳಿ ಕಟ್ತಿರೋದು ವಿದ್ಯಂಗೆ ನೋಡೋಕ್ಕಾಗ್ತಿಲ್ಲ, ಹಾಗಾಗಿ ಅವಳು ಪೂಜೆ ಮಾಡ್ತಿದ್ದಾಳೆ, ಅವಳು ಹೆಂಗೆ ಅಂದ್ಕೊಳ್ತಾಳೆ, ಏನು ಪೂಜೆ ಮಾಡ್ತಾಳೆ ಮಾಡಲಿ ಬಿಡಿ ಅಂತ ಈಶ್ವರಿ ಹೇಳ್ತಾಳೆ. ಅವಳು ಪೂಜೆ ಮಾಡಿದ ತಕ್ಷಣ ಮದುವೆ ನಿಂತೋಗಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಇದ್ದವಳು, ನಡೆಯೋದೆಲ್ಲ ದೇವರು ಲೆಕ್ಕದಿದ್ದಂಗೆ, ಇದೆಲ್ಲ ನಾಟಕ ಸಂತೆ ಚಿಕ್ಕತ್ತೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯೆ ಇದ್ದವಳು ಹೇಳ್ತಾಳೆ, ಈ ವಿಷಯಕ್ಕೆ ಇಲ್ಲೇ ಬ್ರೇಕ್ ಕೊಟ್ಟರೆ ನಾನು ಬಂದಿದ್ದ ಕೆಲಸ ನಾನು ಮಾಡ್ತೀನಿ ಅಂತ, ಅತ್ತೆ ನಾನು ನಾಳೆ ಮಾಡ್ತಿರೋ ಸುಮಂಗಲಿ ಪೂಜೆಗೆ ನೀವು ಬಂದು ಆಶೀರ್ವಾದ ಮಾಡಿ ಅಂತ ಹೇಳ್ತಾಳೆ. ಅಂಥ ಒಳ್ಳೆ ಪೂಜೆಗೆ ನಾನು ಬಂದು ಆಶೀರ್ವಾದ ಮಾಡೋದು ನಂದು ಪುಣ್ಯದ ಕೆಲಸವ, ಆಯಿತು ನಾನು ಬರ್ತೀನಿ ಅಂತ ಅವಳು ಅರಿಶಿನ ಕುಂಕುಮ ತಗೊಳ್ತಾಳೆ. ವಿದ್ಯೆ ಇದ್ದವಳು ಈಶ್ವರಿ ಹತ್ರನೂ ಬಂದು, ಅತ್ತೆ ನಾಳೆ ನಿಮ್ಮದು ಆಶೀರ್ವಾದ ಬೇಕು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು, ನನಗಿದೆಲ್ಲ ಇಷ್ಟ ಇಲ್ಲ, ಹೋಗು ಆ ಕಡೆ ಅಂತ ಹೇಳ್ತಾಳೆ. ಅಜ್ಜಿಗೆ ಸಿಟ್ಟು ಬಂದು, ಮುತ್ತೈದೆ ಬಾಯಲ್ಲಿ ಬರೋ ಮಾತೇನೆ ಇದು ಅಂತ ಈಶ್ವರಿಗೆ ಬೈತಾಳೆ ಅಮ್ಮಮ್ಮ. ಯಾರಾದ್ರು ಮುತ್ತೈದೆ ಬಂದು ಅರಿಶಿನ ಕುಂಕುಮ ಕೊಟ್ಟರೆ ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಗಂಡ ಆಯುಷ್ಯ ಚೆನ್ನಾಗಿರಲಿ ಅಂತ ಕಣ್ಣಿಗೆ ಹೊತ್ಕೊಂಡು ತಗೊಳ್ತಾರೆ, ಮರ್ಯಾದೆಯಿಂದ ತಗೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮನ ಮಾತು ಕೇಳಿ ಈಶ್ವರಿ ಅರಿಶಿನ ಕುಂಕುಮನ ತಗೊಳ್ತಾಳೆ.
ಚಂಪಾ ನೀನು ಬಂದು ನನ್ನ ಹಾರೈಸ್ಬೇಕು ಅಂತ ಹೇಳ್ತಾರೆ. ಆಯಿತು ಕಣಕ್ಕ ಅಂತ ಚಂಪಾನು ಹೇಳ್ತಾಳೆ. ವಿದ್ಯಾ ಅಮ್ಮಮ್ಮನ ಹತ್ರ ಹೋಗಿ ಅಕ್ಕಪಕ್ಕದವ್ರ ಮುತ್ತೈದೆಯನ್ನು ಕರಿಬೇಕು, ನನಗೆ ಶಾನೆ ಕೆಲಸ ಇದೆ, ನಾನು ಬರ್ತೀನಿ ಅಮ್ಮಮ್ಮ ಅಂತ ಹೇಳ್ತಾರೆ. ಅಮ್ಮಮ್ಮನು ಹ್ಞೂ ಸರಿ ವಿದ್ಯಾ ಅಂತ ಹೇಳ್ತಾರೆ. ವಿದ್ಯಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕ್ವಾಟ್ಲೆ ಮತ್ತು ಭದ್ರೇಗೌಡ ಯೋಚನೆ ಮಾಡ್ತಾ ಇರ್ತಾನೆ. ಭದ್ರೇಗೌಡ ಹೇಳ್ತಾರೆ, ನನಗೂ ವಿನಂತಿಗೂ ಮದುವೆ ಅಂದ್ರೇ ಈ ಊರು ಬಿಟ್ಟೆ ಓಡಿ ಹೋಗೋಣ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಇದ್ದಾನೋ, ಹಂಗಂತ ಊರು ಬಿಟ್ಟು ಹೋಗೋಕ್ಕಾಗುತ್ತಾ ಅಂತ ಹೇಳ್ತಾನೆ ಕ್ವಾಟ್ಲೆ. ಭದ್ರೇಗೌಡ ಹೇಳ್ತಾನೆ, ಹಂಗೆ ಮಾಡಿದರೆ ಮದುವೆ ಯಾರು ನಿಲ್ಲುತ್ತಿಲ್ಲ ಅಂತ. ಆ ಥರ ಯೋಚನೆ ಮಾಡಬೇಡ ಅಣ್ತಮ್ಮ, ಹಾಗೇನಾದ್ರು ಮಾಡಿದರೆ ನಿಮ್ಮ ಅತ್ತೆ ಹೋಗಿ ಊರವ್ರನ್ನೆಲ್ಲ ಕರೆದು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಮರ್ಯಾದೆನೆಲ್ಲ ತೆಗಿತಾಳೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಭದ್ರೇಗೌಡ ಇದ್ದವನು ಹೇಳ್ತಾರೆ, ಇವತ್ತು ಇಂಥ ಪರಿಸ್ಥಿತಿ ನನ್ನಿಂದ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಕ್ವಾಟ್ಲೆ ಇದ್ದವನು, ನೊಂದ್ಕೊಂಡ್ರೆ ಏನೂ ಆಗಲ್ಲ ಅಣ್ತಮ್ಮ, ಅದಕ್ಕೇನು ಪರಿಹಾರ ಕಂಡ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ನೀನು ತಪ್ಪು ಮಾಡಿಲ್ಲ ಅಂತ ನಿನಗೆ ನಂಬಿಕೆ ಇರುವಾಗ ಆ ದೇವರು ನಿನ್ನ ಜೊತೆ ನಿತ್ಯನಿರ್ತಾರೆ. ಅದಕ್ಕಿಂತ ಹೆಚ್ಚು ಅದಕ್ಕೆ ಅಮ್ಮ ನಿನ್ನ ಹತ್ರ ಜೊತೆಯಾಗಿದ್ದಾರೆ, ನೀನು ಮುನ್ನುಗ್ಗು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯೆ ಅಲ್ಲಿಗೆ ಬರ್ತಾಳೆ. ವಿದ್ಯೆ ಇದ್ದವಳು, ನಾನು ಒಳಗೆ ಬರೋದಾ ಅಣ್ಣಯ್ಯ ಅಂತ ಕೇಳ್ತಾರೆ. ಅಯ್ಯೋ ಅದನ್ನು ಕೇಳ್ತಿರಲ್ಲ, ಬನ್ನಿ ಅದಕ್ಕೆ, ಇದು ನಿಮ್ಮ ಜಾಗ, ಆ ಜಾಗಕ್ಕೆ ಬೇರೆ ಯಾರನ್ನೂ ಬರೋಕ್ಕೂ ಬಿಡಬೇಡಿ ಅಂತ ಹೇಳ್ತಾನೆ ಕ್ವಾಟ್ಲೆ. ನಾನು ಯಾಕೆ ಬಿಡ್ಲಿ ಅಣ್ಣ ಅಂತ ಹೇಳ್ತಾನೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಸಿ ನಾನಿನ್ನು ಬರ್ತೀನಿ ಅಂತ ಕ್ವಾಟ್ಲೆ ಅಲ್ಲಿಂದ ಹೋಗ್ತಾನೆ. ನೀವು ತಪ್ಪೇ ಮಾಡಿಲ್ಲ ಗೌಡ್ರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅಯ್ಯೋ ಮದುವೆದೆಲ್ಲ ತಯಾರಿ ಮಾಡ್ತಿರುವಾಗ ಏನು ಯೋಚನೆ ಮಾಡಲಿ ಅಂತ ಗೌಡ್ರು ಹೇಳ್ತಾನೆ. ವಿದ್ಯೆ ಇದ್ದವಳು ಹೇಳ್ತಾಳೆ, ನೀವು ವಿನಂತಿ ಅಕ್ಕಂಗೆ ತಾಳಿ ಕಟ್ಟೋ ಕೊನೆ ಟೈಮ್ವರೆಗೂ ನಿಮಗೂ ಟೈಮ್ ಇದೆ, ಯೋಚನೆ ಮಾಡಿ ಸರಿಯಾಗಿ ಅಂತ ವಿದ್ಯೆ ಹೇಳ್ತಾಳೆ. ಗೌಡ್ರೆ, ನಾನು ನಿಮ್ಮ ಜೊತೆ ಇದ್ದೀನಿ, ಅದು ಏನೇ ಬಂದ್ರೂ ಇಬ್ಬರು ಒಂದಾಗಿ ಎದುರಿಸೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ.